Okay, example, use bisection method to find an approximate root of root 3 correct to 2 decimal points ಅಂತ ಹೇಳಿದ್ದಾರೆ. Here let x ಅಂತ ಅಂದ್ರೇನು ರೂಟ್ 3 ಅಂತ ತಗೊಳ್ಳೋಣ. ಸೊ ನಾವು ಅದನ್ನ ಈಕ್ವೇಷನ್ ಫಾರ್ಮಿಗೆ ಬರ್ಕೊಂಡ್ರೆ ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ ಟು 3 ಅಂತ ಆಗುತ್ತೆ. ದ್ಯಾಟ್ ಇಂಪ್ಲೈಸ್ x square minus 3 equals to 0. So let f of x equals to x square minus 3 equals to 0. Okay. So by inspection method ನಾವೇನು ಮಾಡಬೇಕೀಗ ಇನಿಷಿಯಲ್ ಇಂಟರ್ವಲ್ನ ಕಂಡುಹಿಡಿಬೇಕು. By inspection method ನಾವೀಗ ಇಂಟರ್ವಲ್ನ ಕಂಡುಹಿಡಿಬೇಕಂತ ಹೇಳಿದೆ. ಇನ್ಸ್ಪೆಕ್ಷನ್ ಮೆಥಡ್ ಅಂತಂದ್ರೇನು ಎಫ್ ಆಫ್ ಎಕ್ಸ್ ಅಂತ ಐತಲ್ಲ. ಸೊ ಈ ಫಂಕ್ಷನಲ್ಲಿ ಎಕ್ಸ್ ವ್ಯಾಲ್ಯೂನ 0 1 2 3 ವಿ ಗೋ ಆನ್ ಪುಟಿಂಗ್ ದ ವ್ಯಾಲ್ಯೂಸ್ ಟು ಫೈಂಡ್ ದ ಇಂಟರ್ವಲ್. ಸೊ ಎಲ್ಲಿವರೆಗೂ ಅಂತಂದರೆ ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಆಪೋಸಿಟ್ ಸೈನ್ಸ್ ಇರುವಂಥ ಎರಡು ವ್ಯಾಲ್ಯೂಸ್ ಸಿಗೋವರೆಗೂ ನಾವು ಇನ್ಸ್ಪೆಕ್ಷನ್ ಮೆಥಡ್ನ ಕಂಟಿನ್ಯೂ ಮಾಡ್ತೀವಿ. ಹೇಗೆ ಅಂತಂದರೆ ಇಫ್ ಎಕ್ಸ್ ಈಕ್ವಲ್ಸ್ ಟು 0 ಇತ್ತು ಅಂತಂದರೆ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಎಫ್ ಆಫ್ 0 ಈಕ್ವಲ್ಸ್ ಟು 0 ಸ್ಕ್ವೇರ್ ಮೈನಸ್ 3 ಈಕ್ವಲ್ಸ್ ಟು ಮೈನಸ್ 3 ಆಗುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ 0. ಈಗ ನಮಗೆ ಲೆಸ್ ದ್ಯಾನ್ 0 ಮೈನಸ್ ವ್ಯಾಲ್ಯೂ ಸಿಕ್ತು. ಈಗ ಪಾಸಿಟಿವ್ ವ್ಯಾಲ್ಯೂ ನಾವು ಕಂಡುಹಿಡಿಯಬೇಕು. ಸೊ ವಿ ಗೋ ಆನ್ ಪುಟಿಂಗ್ ದ ವ್ಯಾಲ್ಯೂಸ್. ಲೈಕ್ ಎಕ್ಸ್ ಈಕ್ವಲ್ಸ್ ಟು 1 ಹಾಕ್ತೀನಿ. ವಾಟ್ ಡು ವಿ ಗೆಟ್? ಎಫ್ ಆಫ್ 1 ಈಕ್ವಲ್ಸ್ ಟು 1 ಸ್ಕ್ವೇರ್ ಮೈನಸ್ 3 ಮೈನಸ್ 2 ಬರುತ್ತೆ. ಇಟ್ ಈಸ್ ಆಲ್ಸೋ ಲೆಸ್ ದ್ಯಾನ್ 3. ನೋ, ಎಕ್ಸ್ ಈಕ್ವಲ್ಸ್ ಟು 2 ಬೇಕು, ಹಾಕ್ತೀನಿ. ಸೊ ಎಫ್ ಆಫ್ 2 ಈಕ್ವಲ್ಸ್ ಟು 2 ಸ್ಕ್ವೇರ್ ಮೈನಸ್ 3 ಈಕ್ವಲ್ಸ್ ಟು ಹೌ ಮಚ್? 1. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ 0. ಸೊ 1 ಪ್ಲಸ್ 1 ಮೈನಸ್ ಸಿಕ್ತು. ಸೊ ದ ರೂಟ್ ಆಫ್ ದ ಗಿವನ್ ಈಕ್ವೇಷನ್ the root of the given equation lies between 1 and 2. Okay. ಅವಾಗ ಏನಾಗುತ್ತೆ, ಲೆಟ್ a equals to 1, b equals to 2. Then first approximation na ನಾವು ಕಂಡುಹಿಡ್ತೀವಿ. Therefore first approximation root ಏನಿರುತ್ತೆ ಅದನ್ನು ನಾವು x1 ಅಂತ ತಗೊತೀವಿ. a plus b divided by 2 ಇದು ನಮ್ಮದು bisection formula, right? It is also known as ಇಂಟರ್ವಲ್ ಹಾಲ್ವಿಂಗ್ ಮೆಥಡ್ ಅಂತಲೂ ಕರಿತೀವಿ. ಸೊ ಎ ಏನಿದೆ 1 ಇದೆ. 1 ಪ್ಲಸ್ 2 ಡಿವೈಡೆಡ್ ಬೈ 2 ಹೌ ಮಚ್? 3/2 ಎಷ್ಟಾಗುತ್ತೆ? 1.5. ಓಕೆ, ಈ ಬಂದಿರೋಂಥ x1ನ ನಾವು ಮತ್ತೆ ವಾಪಸ್ಸು ಎಫ್ ಆಫ್ ಎಕ್ಸಲ್ಲಿ ಹಾಕಬೇಕು. ಎಫ್ ಆಫ್ ಎಕ್ಸ್ ಏನಿದೆ, ಎಫ್ ಆಫ್ ಎಕ್ಸ್ 1 ಅಂತ ಹಾಕೋದು ಇವಾಗ. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇದೆ, x1 ಸ್ಕ್ವೇರ್ ಅಂತ ಆಗುತ್ತೆ, which is equals to f of x1 ಏನಿದೆ 1.5, which is equals to 1.5 whole square minus 3. What do we get? Minus 0.75. It is again minus only. ಸೊ ಇವಾಗ ರೂಟ್ ಎಲ್ಲಿ ಲೈ ಆಗುತ್ತೆ? ಎಫ್ ಆಫ್ 2 ಮತ್ತು ಎಫ್ ಆಫ್ 2 ಅಂದರೆ ಇದು ಎಫ್ ಆಫ್ 2 ಆ್ಯಂಡ್ 1.5. ಎಫ್ ಆಫ್ 2 ಅಂದರೆ ಇದು ಪಾಸಿಟಿವ್, ಇದು ಮತ್ತೆ ನೆಗೆಟಿವ್ ಇದೆ. ಸೊ ವಿ ಹ್ಯಾವ್ ಟು ಪುಟ್ ಒನ್ ಪಾಸಿಟಿವ್ ಒನ್ ನೆಗೆಟಿವ್ ವ್ಯಾಲ್ಯೂಸ್. ಸೊ ಈಗ ದೇರ್ ಫೋರ್ ದ ರೂಟ್ ಲೈಸ್ ಬಿಟ್ವೀನ್ ಎಫ್ ಆಫ್ 2 ಆ್ಯಂಡ್ ಎಫ್ ಆಫ್ 1.5. ಓಕೆ, ಈಗ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಹೋಗ್ತೀನಿ. ದೇರ್ ಫೋರ್ ಸೆಕೆಂಡ್
ಅಪ್ರಾಕ್ಸಿಮೇಷನ್ ರೂಟ್ ಹೇಗಿರುತ್ತೆ x2 ಈಕ್ವಲ್ಸ್ ಟು ಎಫ್ ಆಫ್ 2 ಏನಿದೆ 1 ಇದೆ 1 ಎಫ್ ಆಫ್ 2 ಅಂತಂದರೆ 2 ಪ್ಲಸ್ 1.5 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ವ್ಯಾಲ್ಯೂ x1 ಪ್ಲಸ್ b ಡಿವೈಡೆಡ್ ಬೈ 2 ಅಂತ ತೊಗೊಂತೀವಿ ಬಿಕಾಸ್ x1 ಆ್ಯಂಡ್ b ಆರ್ ಅಪೋಸಿಟ್ ಸೈನ್ಸ್ ನಾವು ಸೊ 2 ಪ್ಲಸ್ b ವ್ಯಾಲ್ಯೂ ಏನಿದೆ 2 ಇದೆ x1 ವ್ಯಾಲ್ಯೂ 1.5 just now we got it so what do we get answer is 1.75 here ನಾವಿಲ್ಲಿ ಕಂಪಲ್ಸರಿ ಸೈಂಟಿಫಿಕ್ ಕ್ಯಾಲ್ಸಿನ ಯೂಸ್ ಮಾಡಬೇಕಾಗುತ್ತೆ ಐ ವಿಲ್ ಶೋ ಯು ಹೌ ಟು ಯೂಸ್ ಇಟ್ ಓಕೆ scientific ಕ್ಯಾಲ್ಸಿನ ಯೂಸ್ ಮಾಡಿದರೆ we get very accurate values so 2 first we have to put bracket 2 plus 1.5 close the bracket and divided by 2 answer is 1.75 okay ಇದು x2 ಈ x2 ನ ಇವಾಗ f of x ಅಲ್ಲಿ ಹಾಕಬೇಕು f of 1.75 equals to 1.75 whole square minus 3 ಎಷ್ಟು ಬರುತ್ತೆ ಆನ್ಸರ್ okay 1.75 whole square plus minus 3 which is equals to 0.625 which is greater than 0 now the root lies between f of 1.75 and f of x1 f of 1.5 okay ಇವೆರಡು ಅಪೋಸಿಟ್ ಸೈನ್ಸ್ ಇವಾಗ ಇವೆರಡರ ನಡುವೆ ರೂಟು ಲೈ ಆಗುತ್ತೆ ಯು ವಿಲ್ ಸಿ so the root lies between f of therefore root lies between f of 1.75 1.5 and f of 1.75 okay ಅಂದರೆ ಇದು x1 ಇದು x2 therefore third approximation ಏನಾಗುತ್ತೆ approximation root ಏನಾಗುತ್ತೆ x3 which is equals to x1 plus x2 divided by 2 which is equals to x1 ಏನೈತಿ 1.5 x2 ಏನೈತಿ 1.75 because these are alternative ಅಲ್ಲ ಕಂಟಿನ್ಯೂಸ್ ಅಂದರೆ 1 ಪ್ಲಸ್ 1 ಮೈನಸ್ ಇದೆ ಕಂಟಿನ್ಯೂಸ್ ಆಗಿ ಸೊ ಆ ಥರ ವ್ಯಾಲ್ಯೂಸ್ನ ನಾವು ತೊಗೊತೀವಿ ಡಿವೈಡೆಡ್ ಬೈ 2 ಹೌ ಮಚ್ ವಿ ಗೆಟ್ ಅಗೇನ್ ವಿ ಹ್ಯಾವ್ ಟು ಯೂಸ್ ದ ಕ್ಯಾಲ್ಸಿ again we need to use the calci here scientific calci use ಮಾಡೋದು ಹೇಗಂತ ಗೊತ್ತಾಯ್ತಲ್ಲ so go on using it we will get the 3.25 divided by 2 ಅಂತ ಬರುತ್ತೆ how much do we get 3.25 divided by 2 ಅಂತಂದರೆ 1.625 answer is okay so ಇದನ್ನ ವಾಪಸ್ಸು f of x ಅಲ್ಲಿ ಹಾಕಬೇಕು f of 1.625 which is equals to how much do we get 1.625 whole square minus 3 which is equals to minus 0.3593 check it once okay we'll get this ಈಗ ಇದನ್ನು ಕೂಡ ಮೈನಸ್ ಇದೆ ಸೊ ಇವಾಗ ಸಿನ್ಸ್ f of 1.75 and f of 1.625 1.75 ಅಂತಂದರೆ ಸೆಕೆಂಡ್ ರೂಟ್ ಮತ್ತು ಥರ್ಡ್ ರೂಟು ಅಪೋಸಿಟ್ ಸೈನ್ಸಲ್ಲಿರೋದ್ರಿಂದ ಫೋರ್ತ್ ರೂಟ್ ಏನಾಗುತ್ತೆ ಅವೆರಡರ ನಡುವೆ ಲೈ ಆಗುತ್ತೆ ಸೊ x4 ಈಕ್ವಲ್ಸ್ ಟು ಏನಾಗುತ್ತೆ ಅವಾಗ ದೇರ್ಫೋರ್ x4 ಈಕ್ವಲ್ಸ್ ಟು 1.75 ಪ್ಲಸ್ 1.625 ಡಿವೈಡೆಡ್ ಬೈ 2 ಆಗುತ್ತೆ ಸೊ ದ ಆನ್ಸರ್ ಈಸ್
1.6875 divided by no, this is direct answer 1.6875. ಓಕೆ, ಈಗ f(x4) ಅಲ್ಲಿ ಅಂದರೆ f(x) ಅಲ್ಲಿ ಬಂದಿರೋಂಥ x4 ರೂಟ್ನ ಹಾಕಬೇಕು. ಸೊ ವಾಟ್ ಡು ವಿ ಗೆಟ್? f of 1.6875 ಏನಾಗುತ್ತೆ ವ್ಯಾಲ್ಯೂ? ಯು ಪುಟ್ ಇನ್ ದ ದಟ್ f of x equation, ದಟ್ ಈಸ್ x ಸ್ಕ್ವಯರ್ ಮೈನಸ್ 3 ಇಲ್ಲಿದೆಯಲ್ಲ, ಅಲ್ಲಿ x ವ್ಯಾಲ್ಯೂನ ಏನು ಹಾಕಬೇಕು? 1.6875 ಹಾಕಿದರೆ ನಮಗೇನು ವ್ಯಾಲ್ಯೂ ಬರುತ್ತೆ? ಮೈನಸ್ 0.1523 ವಿಚ್ ಇಸ್ ಲೆಸ್ ದ್ಯಾನ್ 3. ಅಗೇನ್ ಏನಾಗುತ್ತೆ, x2 ಮತ್ತು ಇದು ಕರೆಂಟ್ ರೂಟ್ x4 ನಡುವೆ ಈಗ x5 ರೂಟು ಲೈ ಆಗುತ್ತೆ ಅಂತ ಹೇಳ್ತೀವಿ, ಬಿಕಾಸ್ ದೀಸ್ ಆರ್ ಅಪೋಸಿಟ್ ಸೈನ್ಸ್. ಓಕೆ, ದೇರ್ ಫೋರ್ x5 ಈಕ್ವಲ್ಸ್ ಟು x2 ಪ್ಲಸ್ x4 ಅಂತ ಹೇಳ್ತೀವಿ, ಡಿವೈಡೆಡ್ ಬೈ 2. x2 ಏನಿದೆ 1.75 ಪ್ಲಸ್ x4 ಏನಿದೆ 1.6875 ಡಿವೈಡೆಡ್ ಬೈ 2. ಸೊ ದ ಆನ್ಸರ್ ಈಸ್ 1.71875. ಓಕೆ, ವಿಚ್ ಈಸ್ ಈಕ್ವಲ್ಸ್ ಟು ಅಂದರೆ ಈಗ f of x ಅಲ್ಲಿ ಮತ್ತು x5 ವ್ಯಾಲ್ಯೂ ಹಾಕಿದರೆ ಏನು ಬರುತ್ತೆ? 71875 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 0.0458 ವಿಚ್ ಈಸ್ ಲೆಸ್ ದ್ಯಾನ್. ಅಗೇನ್ the root lies between x2 and x5 because these are opposite signs. ಓಕೆ, ಈಗ x6 ಏನಾಗುತ್ತೆ? x2 ಮತ್ತು x5 ನಡುವೆ ಬರುತ್ತೆ, ಡಿವೈಡೆಡ್ ಬೈ 2. ಓಕೆ, ಸೊ x2 ಏನಿದೆ 1.75 ಪ್ಲಸ್ x5 ವ್ಯಾಲ್ಯೂ ಏನಿದೆ 1.7187 ಇದೆ, 4 decimal points is enough, divided by 2, which is equals to ಎಷ್ಟು ಬರುತ್ತೆ? x6 ವ್ಯಾಲ್ಯೂ 1.735. ಓಕೆ, ವಿಚ್ ಈಸ್ ಗ್ರೇಟರ್ ದ್ಯಾನ್ 0. ವಿ ವಿಲ್ ನಾಟ್ ಪುಟ್ ಹಿಯರ್. ಸೊ f of x6 ಅಲ್ಲಿ ನೋಡ್ತೀವಿ. ಈಗ f of x ಅಲ್ಲಿ x6 ವ್ಯಾಲ್ಯೂ ಹಾಕಿದರೆ 1.735, ಈ ವ್ಯಾಲ್ಯೂ ಹಾಕಿದರೆ ಎಷ್ಟು ಬರುತ್ತೆ? 0.0081 ವಿಚ್ ಈಸ್ ಗ್ರೇಟರ್ ದ್ಯಾನ್ 0. ಇವಾಗ ಏನಾಗುತ್ತೆ, ಇಲ್ಲಿವರೆಗೂ ನಾವು x2 ವ್ಯಾಲ್ಯೂ ಪಾಸಿಟಿವ್ ಇತ್ತು, ಉಳಿದೆಲ್ಲ ವ್ಯಾಲ್ಯೂಸ್ ನೆಗೆಟಿವ್ ಬರ್ತಾಯಿದ್ವು. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸಲುವಾಗಿ ನಾವು x2ನ ಕ್ಯಾರಿ ಮಾಡಕತ್ತಿದ್ವಿ. ಇವಾಗ ಏನಾಗಿದೆ, ಇಲ್ಲಿ x6 ವ್ಯಾಲ್ಯೂ ಪಾಸಿಟಿವ್ ಇದೆ, x5 ವ್ಯಾಲ್ಯೂ ನೆಗೆಟಿವ್ ಇದೆ. ಸೊ ವಿ ಟೇಕ್ ದೀಸ್ ವ್ಯಾಲ್ಯೂಸ್ ರೂಟ್ಸ್ ನಾವು. ಸೊ ದೇರ್ ಫೋರ್ x7 ಏನಾಗುತ್ತೆ, x5 ಮತ್ತು x6 ರೂಟ್ ನಡುವೆ ಇವೆರಡರ ನಡುವೆ ರೂಟ್ ಬರುತ್ತೆ, ಡಿವೈಡೆಡ್ ಬೈ 2. x5 ವ್ಯಾಲ್ಯೂ ಏನಿದೆ 1.71875 ಪ್ಲಸ್ x6 ವ್ಯಾಲ್ಯೂ 1.735 ಡಿವೈಡೆಡ್ ಬೈ 2. ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ ಈಸ್ 1.7266. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಹಚ್ತಾ ಇದ್ದೀನಿ. ಯು ಗೈಸ್ have to calculate with the calc. I showed you how to calculate it. ಓಕೆ, ಏನಿಲ್ಲ, ಇವೆರಡರ ಪ್ಲಸ್ ಇವೆರಡರ ಬ್ರ್ಯಾಕೆಟ್ ಹಾಕೋದು, ಡಿವೈಡ್ ಬೈ 2 ಹಾಕಿದರೆ ವಿಲ್ ಗೆಟ್ ಡೈರೆಕ್ಟ್ಲಿ ಆನ್ಸರ್. ಯೂಸ್ ದ ಸೈಂಟಿಫಿಕ್ ಕ್ಯಾಲ್ಸಿ ಓನ್ಲಿ. ಸೊ f of x7 ಏನಾಗುತ್ತೆ? f of 1.7266 ಏನಾಗುತ್ತೆ? ಮೈನಸ್ 0.01895 ವಿಚ್ ಈಸ್ ಲೆಸ್ ದ್ಯಾನ್ 0. ಈ ಸಲ ಏನಾಗುತ್ತೆ, x6 ಮತ್ತು x7 ನಡುವೆ x8 ಬರುತ್ತೆ ವ್ಯಾಲ್ಯೂ ರೂಟ್. ಓಕೆ, ಬಿಕಾಸ್ x6 ಆ್ಯಂಡ್ x7 ಆರ್ ಅಪೋಸಿಟ್ ಇನ್ ಸೈನ್ಸ್, ಒಂದು ಪ್ಲಸ್ ಒಂದು ಮೈನಸ್ ಇದೆ. ಸೊ ದೇರ್ ಫೋರ್ x8 ವ್ಯಾಲ್ಯೂ, x8 ರೂಟ್ ಏನು ಬರುತ್ತೆ? x6 ಪ್ಲಸ್ x7 ಡಿವೈಡೆಡ್ ಬೈ 2 ಅಂತ ಇರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು x6 ಏನಿದೆ 1.735 divided by plus 1.7266. So divided by 2, which is equals to how much do we get? 1. So idu x6 value 1.7344 ಆಗುತ್ತೆ ಇದು. ಓಕೆ, ಯಾ 44.
this is double 4, this is also double 4 only, this is double 4 because up to 4 decimal points we have to write, right? So okay, ಈಗ x8 ವ್ಯಾಲ್ಯೂ ಏನು ಬರುತ್ತೆ 1.7305. ಓಕೆ, ಸಿ ಇಲ್ಲಿ x6 ರೂಟ್ ಏನಿತ್ತು 1.7344, x7 1.7266, ಈಗ ಅಗೇನ್ x8 ಏನು ಬಂದಿದೆ 1.7305. ಸೊ ದ ರೂಟ್ ಈಸ್ ಕನ್ವರ್ಜಿಂಗ್ ಇಯರ್. ಸೊ ಎಫ್ ಆಫ್ x8 ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. ಅವ್ರು ಏನು ಕೊಟ್ಟಿದ್ದಾರೆ ನಮಗೆ ಅಪ್ ಟು 2 ಡೆಸಿಮಲ್ ಪಾಯಿಂಟ್ಸ್ವರೆಗೂ ಮ್ಯಾಚ್ ಮಾಡಿರಿ ಅಂತಂದು ಹೇಳಿದ್ದಾರೆ ಕ್ವಶನಲ್ಲಿ. ಸೊ ನಮಗೆ ಇಲ್ಲಿ ಮ್ಯಾಚ್ ಆಗ್ತಿದೆ, ಓಕೆ, x8 ವ್ಯಾಲ್ಯೂ ಅಲ್ಲಿ. ಸೊ ಹಾಗಾಗಿ ವಿ ವಿಲ್ ಸ್ಟಾಪ್ ದ ಇಟ್ರೇಷನ್ ಹಿಯರ್. ಓಕೆ, ಆಫ್ಟರ್ 2 ಪಾಯಿಂಟ್ಸ್, ಈಗ x9ಅಲ್ಲಿ ಸೇಮ್ 1.73ನೇ ಬಂತು ಅಂತಂದರೆ ವಿಲ್ ಸ್ಟಾಪ್ ದೇರ್, ಅದರ್ವೈಸ್ ವಿಲ್ ಕಂಟಿನ್ಯೂ ದ ಇಟ್ರೇಷನ್. ಈಗ ಎಫ್ ಆಫ್ x8 ವ್ಯಾಲ್ಯೂ ಏನು ಬರುತ್ತೆ, ಎಫ್ ಆಫ್ 1.7305 which is equals to minus 0.0054 ಬರುತ್ತೆ, which is less than 0. ಈಗ ಸೇಮ್ x6 ಮತ್ತು x8 ನಡುವೆ x9 ರೂಟ್ ಬರುತ್ತೆ. ಓಕೆ, therefore root lies between x6 and x8. okay, therefore x9 ರೂಟ್ ಏನು ಬರುತ್ತೆ x6 ಪ್ಲಸ್ x8 ಡಿವೈಡೆಡ್ ಬೈ 2 ಬರುತ್ತೆ. ಯಾಕಂದರೆ ಇವೆರಡು ಅಪೋಸಿಟ್ ಇನ್ ಸೈನ್ಸ್ ಮೀನ್ಸ್ ಎಸ್ ಪ್ಲಸ್ ಆ್ಯಂಡ್ ಮೈನಸ್ ಅದನ್ನು ಹೇಳಿದ್ದು. x6 ಏನಿದೆ 1.7344 ಡಿವೈಡೆಡ್ ಪ್ಲಸ್ x8 ವ್ಯಾಲ್ಯೂ ಏನಿದೆ 1.7305 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ವ್ಯಾಲ್ಯೂ 1.7326. ಸಿ x8 ವ್ಯಾಲ್ಯೂ ಏನಿದೆ 1.7305, x9 ವ್ಯಾಲ್ಯೂ ಏನು ಬಂದಿದೆ 1.7326. ಸೊ 2 decimal points are same here. That's why we will stop the iteration here. For the 9th iteration again ನಾವೇನು ಮಾಡ್ತೀವಿ, ಇಟ್ರೇಷನ್ನ ಸ್ಟಾಪ್ ಮಾಡಿಬಿಡ್ತೀವಿ ಬಿಕಾಸ್ ವಿ ಗಾಟ್ ದ ಆನ್ಸರ್. therefore the required approximate root is 1.7326. this is the answer. We have another example here. So using bisection method, find the roots of equation ಏನು ಕೊಟ್ಟಿದ್ದಾರೆ, f of x ಏನು ಕೊಟ್ಟಿದ್ದಾರೆ, x log base 10 into x equals to 1.2 ಅಂತ ಕೊಟ್ಟಿದ್ದಾರೆ. ಸೊ ದ ರೂಟ್ ಲೈಸ್ ಬಿಟ್ವೀನ್ 2 ಆ್ಯಂಡ್ 3 ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 2 ಆ್ಯಂಡ್ 3 ಇವೆರಡರ ನಡುವೆ ರೂಟ್ ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರು ನಮಗೇನು ಕೊಟ್ಟಿದ್ದಾರೆ, ಅಪ್ ಟು 5 ಇಟ್ರೇಷನ್ಸ್ವರೆಗೂ ರೂಟ್ನ ಕ್ಯಾರಿ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಬರುತ್ತೆ ಅಂತ ವಿಲ್ ಸಿ. ಸೊ ಗಿವನ್ ಏನು ಮಾಡಿದ್ದಾರೆ, ಗಿವನ್ ಎಕ್ಸ್ ಲಾಗ್ ಟು ದ ಬೇಸ್ 10 ಇಂಟು ಎಕ್ಸ್ ಈಕ್ವಲ್ಸ್ ಟು 1.2 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಎಫ್ ಆಫ್ ಎಕ್ಸ್ ಟರ್ಮ್ಸಲ್ಲಿ ಬರೀಯೋದಾದರೆ ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2 ಈಕ್ವಲ್ಸ್ ಟು 0. ಸೊ ದೇ ಹ್ಯಾವ್ ಆಲ್ರೆಡಿ ಗಿವನ್ ದ ರೂಟ್ ಲೈಸ್ ಬಿಟ್ವೀನ್ 2 ಆ್ಯಂಡ್ 3 ಅಂತ. ಸೊ ಹಿಯರ್ ವಿ ಡೋಂಟ್ ನೀಡ್ ಟು ಯೂಸ್ ಇನ್ಸ್ಪೆಕ್ಷನ್ ಮೆಥಡ್. ರೂಟ್ಸ್ ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಇನ್ಸ್ಪೆಕ್ಷನ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ರೂಟ್ಸ್ನ ಫೈಂಡ್ ಮಾಡಬೇಕಾಗುತ್ತೆ. ಫಸ್ಟ್ ಇನಿಷಿಯಲ್ ಇಂಟರ್ವಲ್ನ ನಾವು ಫೈಂಡ್ ಮಾಡಬೇಕು. ಕ್ವಶನಲ್ಲಿ ಕೊಟ್ಟಿದ್ರೆ ದರ್ ಇಸ್ ನೋ ನೀಡ್. ಓಕೆ, ಇವ್ರು ಆಲ್ರೆಡಿ 2 ಆ್ಯಂಡ್ 3 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಲೆಟ್ 2 ಆ್ಯಂಡ್ 3 ಅಂದರೆ ಎ ಈಕ್ವಲ್ಸ್ ಟು 2 ಆಯಿತು, ಬಿ ಈಕ್ವಲ್ಸ್ ಟು 3 ಆಯಿತು. ಈಗ ಎಫ್ ಆಫ್ ಎ ಏನಾಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎ ಅಂತಂದರೆ ಇದರಲ್ಲಿ ಎಕ್ಸ್ ಇದ್ದಲ್ಲೆಲ್ಲ ಎ ವ್ಯಾಲ್ಯೂ ಹಾಕಬೇಕು. ಸೊ ಎ ವ್ಯಾಲ್ಯೂ ಏನಿದೆ ಅಂದರೆ ಎಫ್ ಆಫ್ 2 ಈಕ್ವಲ್ಸ್ ಟು 2 ಇಂಟು ಲಾಗ್ ಟು ದ ಬೇಸ್ 10 ಇಂಟು 2 ಮೈನಸ್ 1.2 ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತಂದು ಚೆಕ್ ಮಾಡಬೇಕು. ಸಿ ಹಿಯರ್ ಆಲ್ರೆಡಿ ಲಾಗ್ ವ್ಯಾಲ್ಯೂ ಇರುತ್ತೆ ಇಲ್ಲಿ. ಡೈರೆಕ್ಟ್ಲಿ 2 ಇಂಟು ಲಾಗ್ 2 ಮೈನಸ್ 1.2
ವ್ಯಾಲ್ಯೂ ಎಷ್ಟು ಬರುತ್ತೆ -0.59794 ಅಂತ ಬರುತ್ತೆ. ಇದನ್ನು ಬರೆಯೋಣ -0.59794 ವಿಚ್ ಇಸ್ ಲೆಸ್ ದ್ಯಾನ್ 0. ಓಕೆ, ಸೊ ಹಾಗೆ ಎಫ್ ಆಫ್ ಬಿ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಎಫ್ ಆಫ್ 3 ವಿಚ್ ಈಸ್ ಈಕ್ವಲ್ಸ್ ಟು 3 ಇಂಟು ಲಾಗ್ 10 ಇಂಟು 3 ಮೈನಸ್ 1.2. ಸೊ ಇದು ಆಬ್ವಿಯಸ್ಲಿ ಪಾಸಿಟಿವ್ ಇರಲೇಬೇಕು, ಯಾಕಂದರೆ ರೂಟ್ ಯಾವಾಗಲೂ ಒಂದು ಮತ್ತು ಪಾಸಿಟಿವ್ ಒಂದು ನೆಗೆಟಿವ್ ವ್ಯಾಲ್ಯೂಸ್ ನಡುವೆ ಬರೋದು. ಸೊ ಇದು ಫಸ್ಟ್ ಒಂದು ನೆಗೆಟಿವ್ ಇದೆ ಅಂದರೆ ಇದು ಅಲ್ಟಿಮೇಟ್ಲಿ ಪಾಸಿಟಿವ್ ಇರಲೇಬೇಕು. 0.23136 ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಆಲ್ಸೋ. ಓಕೆ, ಸೊ ಈಗ ಫಸ್ಟ್ ಅಪ್ರಾಕ್ಸಿಮೇಷನ್ ಏನು ಬರುತ್ತೆ, ಫಸ್ಟ್ ಅಪ್ರಾಕ್ಸಿಮೇಷನ್ ರೂಟ್ ಏನು ಬರುತ್ತೆ, x1 ಈಕ್ವಲ್ಸ್ ಟು a ಪ್ಲಸ್ b ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು 2 ಪ್ಲಸ್ 3 ಡಿವೈಡೆಡ್ ಬೈ 2 ಅಂದರೆ 2.5 ಬರುತ್ತೆ. ಎಫ್ ಆಫ್ x1 ಏನು ಬರುತ್ತೆ 2.5ನ ಎಕ್ಸ್ ವ್ಯಾಲ್ಯೂವಲ್ಲೇ ಹಾಕೋದು, ಅಂದರೆ ಎಫ್ ಆಫ್ 2.5 ವಿಚ್ ಇಸ್ ಈಕ್ವಲ್ಸ್ ಟು 2.5 ಲಾಗ್ 10 2.5 ಮೈನಸ್ 1.2 ಎಷ್ಟು ಬರುತ್ತೆ, ಸಿ 2.5 ಇಂಟು ಲಾಗ್ 2.5 ಮೈನಸ್ 1.2 ಮೈನಸ್ 0.2051. ಓಕೆ, ಮೈನಸ್ 0.2051 ವಿಚ್ ಈಸ್ ಲೆಸ್ ದ್ಯಾನ್ 0. ಸೊ ಈಗ ರೂಟ್ ಎಲ್ಲಿ ಬರುತ್ತೆ, ಬಿ ಮತ್ತು x1 ವ್ಯಾಲ್ಯೂ ನಡುವೆ ಬರುತ್ತೆ. ದೇರ್ ಫೋರ್ ರೂಟ್ ಲೈಸ್ ಬಿಟ್ವೀನ್ b ಆ್ಯಂಡ್ x1. ಸೊ x2 ವ್ಯಾಲ್ಯೂ ಏನು ಬರುತ್ತೆ, b ಪ್ಲಸ್ x1 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, b ಅಂತಂದರೆ ಏನಿದೆ, b ವ್ಯಾಲ್ಯೂ ಇಸ್ 3 ರೈಟ್. 3 ಪ್ಲಸ್ 2.5 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 2.75. ಸೊ ಎಫ್ ಆಫ್ x2 ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಎಫ್ ಆಫ್ 2.75 ವ್ಯಾಲ್ಯೂ ಹಾಕಿದರೆ ಎಷ್ಟು ಬರುತ್ತೆ ನಮಗೆ 0.0082 ಬರುತ್ತೆ ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಇವಾಗ ಏನಾಗುತ್ತೆ x1 ಮತ್ತು x2 ನಡುವೆ x3 ವ್ಯಾಲ್ಯೂ ಬರುತ್ತೆ. ಸೊ ದೇರ್ ಫೋರ್ ಥರ್ಡ್ ಅಪ್ರಾಕ್ಸಿಮೇಷನ್ x3 ಈಕ್ವಲ್ಸ್ ಟು x1 ಪ್ಲಸ್ x2 ವಿಚ್ ಈಸ್ ಡಿವೈಡೆಡ್ ಬೈ 2. x1 ಏನಿದೆ 2.5 ಪ್ಲಸ್ x2 ಏನಿದೆ 2.75 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 2.625. ಹಾಗಾಗಿ ಎಫ್ ಆಫ್ x3 ಏನು ಬರುತ್ತೆ, ಎಫ್ ಆಫ್ 2.625 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 0.0998 ಬರುತ್ತೆ ವಿಚ್ ಈಸ್ ಲೆಸ್ ದ್ಯಾನ್ 0. ಸೊ ಇವಾಗ x2 ಮತ್ತು x3 ನಡುವೆ x4 ರೂಟ್ ಬರುತ್ತೆ ಬಿಕಾಸ್ x2 ಆ್ಯಂಡ್ x3 ಆರ್ ಇನ್ ಅಪೋಸಿಟ್ ಸೈನ್ಸ್. ಓಕೆ, ಸೊ x4 ರೂಟಲ್ಲಿ ಬರುತ್ತೆ ಇವಾಗ x2 ಪ್ಲಸ್ x3 ಡಿವೈಡೆಡ್ ಬೈ 2. x2 ವ್ಯಾಲ್ಯೂ ಏನಿದೆ 2.75 ಪ್ಲಸ್ 2.625 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 2.6875. ಸೊ ಎಫ್ ಆಫ್ x4 ಏನು ಬರುತ್ತೆ ಆವಾಗ ಎಫ್ ಆಫ್ 2.6875. ಎಫ್ ಆಫ್ ಎಕ್ಸಲ್ಲಿ ಎಕ್ಸ್ ವ್ಯಾಲ್ಯೂವು 2.6875 ಹಾಕಿದರೆ ನಮಗೆ ಮೈನಸ್ 0.0461. ನಾ ಇಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಐ ಹ್ಯಾವ್ ಶೋಡ್ ಯು ದ ಸ್ಟಾರ್ಟಿಂಗ್ ಇಟರೇಷನ್. ಸೊ ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಕಂಟಿನ್ಯೂ. ಓಕೆ, ವಿಚ್ ಈಸ್ ಲೆಸ್ ದ್ಯಾನ್ 0 ರೈಟ್. ಸೊ ದೇರ್ ಫೋರ್ ಇವಾಗ ಏನಾಗುತ್ತೆ, x5 ರೂಟ್ ಎಲ್ಲಿ ಬರುತ್ತೆ, x2 ಮತ್ತು x4 ನಡುವೆ ಬರುತ್ತೆ. x2 ಈಸ್ ಪಾಸಿಟಿವ್, x4 ಈಸ್ ನೆಗೆಟಿವ್. ದೇರ್ ಫೋರ್ ಸೊ x5 ಈಕ್ವಲ್ಸ್ ಟು x2 ಪ್ಲಸ್ x4 ಡಿವೈಡೆಡ್ ಬೈ 2 ಬರುತ್ತೆ. x2 ಏನಿದೆ 2.75, x4 ಏನಿದೆ 2.6875 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು 2.7188. ಓಕೆ, ಕ್ವಶನಲ್ಲಿ ನಮಗೆ ಅವರು 5 ಇಟರೇಷನ್ವರೆಗೂ ಮಾಡಿರಿ ಅಂತ ಹೇಳಿದ್ರಿಂದ ವಿ ವಿಲ್ ಸ್ಟಾಪ್ ದ ಇಟರೇಷನ್ ಹಿಯರ್. ಇಫ್ ದೆ ಸೆಡ್ ಅಪ್ ಟು 3 ಡೆಸಿಮಲ್ ಪಾಯಿಂಟ್ಸ್ 4 ಡೆಸಿಮಲ್ ಪಾಯಿಂಟ್ಸ್ ಮ್ಯಾಚ್ ಆಗೋವರೆಗೂ ಕೊಡ್ರಿ ರೂಟ್ನ ಅಂತಂದರೆ ವಿ ಹ್ಯಾವ್ ಟು ಕಂಟಿನ್ಯೂ ಅಂಟಿಲ್ 2.7188. ಇದೇ ಸೇಮ್ ವ್ಯಾಲ್ಯೂ ನೆಕ್ಸ್ಟ್ ರೂಟಲ್ಲಿ ಬಂದಿದ್ದರೆ ಮಾತ್ರ ನಾವು
ಆ ಕ್ವಶನ್ಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಬಟ್ ಈ ಕ್ವಶನಲ್ಲಿ x5 ಇಟ್ರೇಷನ್ಗೆ ಸಾಕು ಅಂತ ಹೇಳಿದರೆ ವೆದರ್ ದ ರೂಟ್ ಮ್ಯಾಚಸ್ ಆರ್ ನಾಟ್, x5ಗೆ ನಾವು ಸ್ಟಾಪ್ ಮಾಡಬೇಕು. ಓಕೆ, ದೇರ್ ಫೋರ್ ದ ರಿಕ್ವೈರ್ಡ್ ರೂಟ್ ಈಸ್ 2.7188 ಫಾರ್ ದ ಫಿಫ್ತ್ ಇಟಿರೇಷನ್. ಓಕೆ, ಸೊ ಬೈಸೆಕ್ಷನಲ್ಲಿ ನಾನು 2 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಯು ಹ್ಯಾವ್ ಟು ಸಾಲ್ವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ದ ಸೇಮ್ ವೇ. ಇದರಲ್ಲಿ ಏನೂ ಚೇಂಜಸ್ ಇರಲ್ಲ, f(x) ಮಾತ್ರ ಚೇಂಜ್ ಕೊಟ್ಟಿರ್ತಾರೆ. ಒಂದೊಂದು ಕ್ವಶನಲ್ಲಿ ಇಂಟರ್ವಲ್ಸ್ನ ಕೊಟ್ಟಿರ್ತಾರೆ, ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲ್ ಇಂಟರ್ವಲ್ ಕೊಟ್ಟಿಲ್ಲ ಅಂತಂದರೆ ಬೈ ಇನ್ಸ್ಪೆಕ್ಷನ್ ಮೆಥಡ್ f(x)ಅಲ್ಲಿ ನೀವು 0, 1, 2, 3 ಅಂತ ಹಾಕೋತಾ ಅಪೋಸಿಟ್ ವ್ಯಾಲ್ಯೂಸ್ ಬರೋಮಟ, ಅಂದರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬರೋವರೆಗೂ ಆ ಇನ್ಸ್ಪೆಕ್ಷನ್ ಮೆಥಡ್ನ ಕಂಟಿನ್ಯೂ ಮಾಡಿ ರೂಟ್ನ ಇಂಟರ್ವಲ್ನ ಕಂಡುಹಿಡಿದು ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ರೆಗ್ಯುಲರ್ ಫಾಲ್ಸಿ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಸೊ until then watch this video and wait for the next video. We will meet there. Thank you.